ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಇದೆಲ್ಲದರ ನಡುವೆ ಕಾನೂನು ಸಂಕಷ್ಟದಲ್ಲಿ ಸಿಲುಕಿರುವಂತಹ ಮಂತ್ರಿ ನಾಗೇಂದ್ರ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಖಾತೆ ಪಡೆದು ಕಾನೂನು ವ್ಯೂಹಕ್ಕೆ ಸಿಲುಕಿದ್ದಾರೆ ಸಚಿವ ಬಿ ನಾಗೇಂದ್ರ ಅವರು. ನಿನ್ನೆಯಿಂದ ಯಾರ ಕೈಗೂ ಕೂಡ ಸಿಗದೆ ನಾಪತ್ತೆಯಾದ್ರ ಮಿನಿಸ್ಟರ್ ನಾಗೇಂದ್ರ. ಕಾನೂನು ಸಂಕಷ್ಟದಲ್ಲಿ ಸಿಲುಕಿರುವಂತಹ ಮಂತ್ರಿ ನಾಗೇಂದ್ರ ಅವರು ಎಲ್ಲಿ? ಖಾತೆ ಪಡೆದು ಕಾನೂನು ವ್ಯೂಹಕ್ಕೆ ಸಿಲುಕಿದ್ದಾರೆ ಸಚಿವ ಬಿ ನಾಗೇಂದ್ರ ಅವರು. ನಿನ್ನೆಯಿಂದ ಕೂಡ ಯಾರ ಕೈಗೂ ಸಿಗದೆ ನಾಪತ್ತೆಯಾದ್ರ ಮಿನಿಸ್ಟರ್ ನಾಗೇಂದ್ರ. ಕೆಲವೊಮ್ಮೆ ಅವರು ಫೋನ್ ತೆಗಿತಾ ಇಲ್ಲ, ಇನ್ನು ಕೆಲವೊಮ್ಮೆ ಅವರ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಬೆಂಗಳೂರಲ್ಲಿದ್ದಾರಾ, ಬಳ್ಳಾರಿಯಲ್ಲಿದ್ದಾರಾ, ಅಸಲಿಗೆ ಎಲ್ಲಿಗೆ ಹೋದ್ರು ನಾಗೇಂದ್ರ ಅವರು? ಕೋರ್ಟ್ ಆದೇಶ ಉಲ್ಲಂಘಿಸಿ ದೆಹಲಿಗೆ ಏನಾದ್ರೂ ಹೋಗಿ ಬಂದಿದ್ರಾ ಬಿ ನಾಗೇಂದ್ರ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಯಾಕೆ ಅಂತ ಅಂದ್ರೆ ಸಚಿವ ಸ್ಥಾನಕ್ಕಾಗಿ ವರಿಷ್ಠರ ಬಳಿ ತೆರಳಿ ಲಾಭಿ ಮಾಡೋದಕ್ಕೆ ಅಂತೇನಾದ್ರೂ ದೆಹಲಿಗೆ ಹೋಗಿದ್ರಾ? ಸದ್ಯ ದೆಹಲಿಗೆ ಹೋಗಿದ್ರಾ ಅನ್ನುವಂತ ಸತ್ಯವನ್ನೇ ಇಡಿ ಅಧಿಕಾರಿಗಳು ಬೆನ್ನಟ್ಟಿದ್ದಾರೆ. ಅಸಲಿಗೆ ವಾಲ್ಮೀಕಿ ಹಗರಣದ ಪ್ರಕರಣದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಪರ್ಮಿಷನ್ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಅದು ಇಡಿ ಅನುಮತಿ ಇಲ್ಲದೆ ನಾಗೇಂದ್ರ ಅವರು ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ಹಾಗಾಗಿ ಒಂದು ವೇಳೆ ಅವ್ರ ಫೋನ್ ಏನ್ ನಾಟ್ ರೀಚಬಲ್ ಆಗಿದೆ, ಒಂದ್ ಕಡೆ ಅವ್ರ ಫೋನ್ ತೆಗಿತಾ ಇಲ್ಲ. ಸೊ ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅವ್ರೇನಾದ್ರೂ ಲಾಭಿ ಮಾಡೋದಕ್ಕೆ ತಮ್ಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಏನಾದ್ರೂ ಹೋಗಿದ್ರಾ? ಆ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು, ಆ ಥರದ್ದೆಲ್ಲ ಒಂದಷ್ಟು ಅನುಮಾನಗಳು ಕೂಡ ಸದ್ಯ ಕಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಕೂಡ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಬಿಕಾಸ್ ಒಂದು ವೇಳೆ ಅವರು ಹೋಗಿದ್ದೇನಾದ್ರೂ ಕಂಡು ಬಂದ್ರೆ ಸಹಜವಾಗಿ ಕಾನೂನು ಕ್ರಮ ಅವರ ವಿರುದ್ಧ ಜರುಗಿಸಲಾಗುತ್ತೆ. ಜೊತೆಗೆ ಅವರ ಬೇಲ್ ಕೂಡ ಕ್ಯಾನ್ಸಲ್ ಮಾಡಬಹುದಾದಂತ ಚಾನ್ಸಸ್ ದಟ್ಟವಾಗಿರುತ್ತೆ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರು ಎಲ್ಲಿಗೆ ಹೋಗಬೇಕಂದ್ರೂ ಕೂಡ ಪರ್ಮಿಷನ್ ತೆಗೆದುಕೊಂಡು ಹೋಗಲೇಬೇಕು. ಇಡಿ ಅನುಮತಿ ಇಲ್ಲದೆ ಯಾವುದೇ ಕಾರಣಕ್ಕೂ ಅವ್ರು ಎಲ್ಲಿಗೂ ಕೂಡ ಹೋಗುವಂತಿಲ್ಲ. ಬಟ್ ಅವರು ಹೋಗಿದ್ರಾ ಅನ್ನುವಂಥ ಪ್ರಶ್ನೆನೇ ಈಗ ಅದರ ಸತ್ಯಾಸತ್ಯತೆಯನ್ನ ಇಡಿ ಅಧಿಕಾರಿಗಳ ತಂಡ ಬೆನ್ನಟ್ಟಿದೆ ಅಂತೇಳಿ ಗೊತ್ತಾಗ್ತಾ ಇದೆ.